ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಸ್ಥಾಪಿಸಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯನ್ನು ಜನವರಿ 26ರಂದು ಅನಾವರಣ ಮಾಡಲಾಗುತ್ತೆ ಅಂತ ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಜನವರಿ 26ರಂದು ನಡೆಯುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಅನಾವರಣಕ್ಕೆ ಪಟ್ಟಣವನ್ನೆಲ್ಲ ತಳಿರು ತೋರಣಗಳಿಂದ ಸಿಂಗರಿಸಿ ಹಬ್ಬದಂತೆ ಆಚರಿಸಲಾಗುತ್ತೆ ಎಂದು ತಿಳಿಸಿದರು. ಪಾಲ್ಗೊಳ್ಳುವ ಎಲ್ಲರಿಗೂ ಊಟ ಉಪಹಾರ ವ್ಯವಸ್ಥೆ ಮಾಡಲಾಗಿದ್ದು ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಿರಬೇಕು ಅಂತ ಹೇಳಿದರು. 20ರಿಂದ 25 ವರ್ಷದ ಬೇಡಿಕೆಯಾದ ಪ್ರತಿಮೆ ಸ್ಥಾಪನೆ ಈಗ ನೆರವೇರಿದ್ದು ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಶಾಸಕ ಸಿಎನ್ ಬಾಲಕೃಷ್ಣ ಕರೆ ನೀಡಿದರು. ಅದನ್ನು ಅಧಿಕೃತ ಲೋಕಾರ್ಪಣೆ ಅದಕ್ಕೆ ಕಾರ್ಯಕ್ರಮಕ್ಕೆ ಆಗ್ತದೆ. ಇವತ್ತು ಅದನ್ನು ಹಿಂದೆನೂ ಕೂಡ 16 ವರ್ಷಗಳ ನಿಮ್ಮ ಪ್ರಯತ್ನ ಕೋರಿಕೆ ಅದಕ್ಕೆ ಅನುಗುಣವಾಗಿ ಹಿಂದೆ ಡಿಸಿಯಿಂದ ಅನುಮತಿಯನ್ನು ಪಡೆದುಕೊಂಡು ಅಧಿಕೃತವಾಗಿ ಆ ಕೆಲಸನ ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಕಾಯವಾಚ ಮನಸ್ಸ ನಿಮ್ಮೆಲ್ಲರ ಸಹಕಾರದಿಂದ ನಾನೇ ಮಾಡಿದ್ದೀನಿ. ನಿಮ್ಮೆಲ್ಲರ ಸಲಹೆ ಸಹಕಾರದಿಂದ ಆ ಕರ್ತವ್ಯ ಮಾಡಿದ್ದೇನೆ. ಅದನ್ನು ಅಧಿಕೃತವಾಗಿ ಕಾನೂನಿನಲ್ಲಿ ಒಂದು ಸರ್ಕಾರದ ಕೆಲಸವಾಗಿ ಅದನ್ನು ಪ್ರೋಟೋಕಾಲ್ ಆಧಾರದಲ್ಲಿ ಇವತ್ತು ಅದನ್ನು ಉದ್ಘಾಟನೆ ಮತ್ತು ಲೋಕಾರ್ಪಣೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ಈಗಾಗಲೇ ಸುತ್ತ SS ನಲ್ಲಿ ರೈಲಿಂಗ್ಸ್ ಮೂಲಕ ನಮಗೆ ಹೋಗಿ ಮಾಲಾರ್ಪಣೆ ಮಾಡ್ತಕ್ಕಂಥ ವಿಚಾರ ಕೂಡ ಮಾಡಬೇಕಾಗಿದೆ. ಅದಕ್ಕೆಲ್ಲ ಸಿದ್ಧತೆಗಳು ಕೂಡ ನಾವು ಮಾಡಿಕೊಂಡಿದ್ದೇವೆ. ಆಮೇಲೆ ತಪ್ಪಾಭಿಪ್ರಾಯಗಳು ಇದನ್ನು SDPTSಗಳೇ ತಗೋಬೇಕು ಅನ್ನೋದಿಲ್ಲ. ಇದನ್ನು ಜನರಲ್ ಫಂಡಲ್ಲೇ ಇದನ್ನು ಕಾರ್ಯಕ್ರಮದಲ್ಲಿ ಪುರಸಭಾಧ್ಯಕ್ಷ ಕೋಟೆ ಮೋಹನ್, ತಹಸೀಲ್ದಾರ್ ಶಂಕರಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್, ಪುರಸಭಾ ಮುಖ್ಯಾಧಿಕಾರಿ ಯತೀಶ್, ದಲಿತ ಪರ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಸೇರಿದಂತೆ ಇತರರು ಹಾಜರಿದ್ದರು.